ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠವು ಉತ್ತರ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದ್ದು, ಇಲ್ಲಿಗೆ ಬರುವ ಭಕ್ತರಿಗೆ ಇದು ಒಂದು ಕೇವಲ ಭೇಟಿಯಲ್ಲ, ಇದು ಒಂದು ಅನ್ವೇಷಣೆ, ಒಂದು ರಹಸ್ಯದ ಕಡೆಗೆ ಪ್ರಯಾಣ. ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸಹ ಇಲ್ಲಿಗೆ ಬಂದು ಇಲ್ಲಿಯ ಶಕ್ತಿಯನ್ನು ಅನುಭವಿಸಿದರು. ಅವರ ಅನುಭವ ಏನೇನಿದೆ, ಸಿದ್ಧಾರೂಢ ಮಠದ ಬಗ್ಗೆ ಏನೇನು ಹೇಳಿದ್ದಾರೆ ನೋಡ್ಕೊಬರೋಣ ಬನ್ನಿ. ಈಗ ನಾನು ಬಂದಿದ್ದೇನೆ ನಮ್ಮ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ. ಇಲ್ಲಿಯ ಕಥೆಗಳು ಏನು ಹೇಳ್ತವೆ, ಏನು ಪವಾಡಗಳು ನಡೆಯುತ್ತವೆ, ಆನ್ ಗ್ರೌಂಡ್ ಇನ್ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ನಿಮಗೆ ತಿಳಿಸ್ತೇನೆ. ಭಕ್ತಾದಿಗಳಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಏನು ಉತ್ತರ ಕೊಟ್ಟರು, ಅವರಿಗಾದ ಅನುಭವ ಏನು ಶೇರ್ ಮಾಡಿಕೊಂಡ್ರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ವೆಲ್ಕಮ್ ಟು ಸಿದ್ಧಾರೂಢ ಮಠ ಮಿಸ್ಟೀರಿಯಸ್ ಸ್ಟೋರಿ ಡಾಕ್ಯುಮೆಂಟರಿ. ಸಿದ್ಧಾರೂಢ ಸ್ವಾಮಿಯವರು ಕರ್ನಾಟಕದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರು. ಅವರ ಬಾಲ್ಯ ಭಾಳ ಸುಲಭವಾಗಿರಲಿಲ್ಲ, ಏಕೆಂದರೆ ಅವರ ಮನೆ ಬಡವಾಗಿತ್ತು ಮತ್ತು ಅವರಿಗೆ ಬೇಕಾದಷ್ಟು ಆಹಾರ ಹಾಗೂ ಸೌಕರ್ಯಗಳು ಎಲ್ಲ ಸಮಯದಲ್ಲೂ ಸಿಗುತ್ತಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಅವರು ಬೇರೆ ಮಕ್ಕಳಂತೆ ಆಟವಾಡುವುದು ಹಾಗೆ ಜಗಳ ಮಾಡುವುದು ಇಷ್ಟಪಡುತ್ತಿರಲಿಲ್ಲ. ಅವರಿಗೆ ಶಾಂತವಾಗಿ ಇರುವುದು, ಒಂಟಿಯಾಗಿ ಯೋಚಿಸುವುದು ಇಷ್ಟವಾಗುತ್ತಿತ್ತು. ಜೀವನದಲ್ಲಿ ಏನೋ ದೊಡ್ಡ ಅರ್ಥ ಇದೆ ಎಂದು ಅವರು ಚಿಕ್ಕ ವಯಸ್ಸಿನಿಂದಲೇ ಹುಡುಕಲು ಶುರು ಮಾಡಿದ್ದರು. ಒಂದು ದಿನ ಅವರಿಗೆ ತುಂಬ ಹಸಿವಾಯಿತು. ಅವರು ಮನೆಗಳಿಗೆ ಹೋಗಿ ಸ್ವಲ್ಪ ಅನ್ನ ಕೇಳಿದರು. ಆದರೆ ಕೆಲವರು ಅವರಿಗೆ ಸಹಾಯ ಮಾಡದೆ ಹೋಗು ಎಂದು ಹೇಳಿದರು. ಇನ್ನೂ ಕೆಲವರು ಅವಮಾನ ಮಾಡಿ ತಳ್ಳಿದರು. ಆ ಸಮಯದಲ್ಲಿ ಅವರಿಗೆ ತುಂಬ ನೋವಾಯಿತು. ಆದರೆ ಅವರು ಯಾರ ಮೇಲೂ ಕೋಪ ತೋರಿಸಲಿಲ್ಲ. ಆ ಘಟನೆ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿತು. ನನ್ನ ಜೀವನ ಇಂತೆಯೇ ಇರಬಾರದು, ನಾನು ಏನಾದರೂ ಸಾಧಿಸಬೇಕು ಎಂದು ಅವರು ತೀರ್ಮಾನ ಮಾಡಿದರು. ಆಮೇಲೆ ಅವರು ತಮ್ಮ ಊರನ್ನು ಬಿಟ್ಟು ಹೊರಟರು. ಅವರು ಒಂಟಿಯಾಗಿ ಅಲೆಯುತ್ತಾ ದೇವರನ್ನು ಹುಡುಕಲು, ಜೀವನದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರು. ಅವರು ಹಲವು ಕಡೆಗಳಿಗೆ ಹೋಗಿ ಧ್ಯಾನ ಮಾಡಿದರು. ಶಾಂತವಾಗಿ ಕೂತು ತಮ್ಮ ಮನಸ್ಸನ್ನು ನಿಯಂತ್ರಿಸಿದರು. ಅಭ್ಯಾಸ ಮಾಡಿದರು. ದಿನಗಳು, ತಿಂಗಳುಗಳು ಕಳೆದವು. ಅವರ ಮನಸ್ಸು ನಿಧಾನವಾಗಿ ಶಾಂತವಾಯಿತು ಮತ್ತು ಅವರೊಳಗೆ ಒಂದು ಆತ್ಮಶಕ್ತಿ ಬೆಳೆಯಲು ಶುರುವಾಯಿತು. ಅವರಿಗೆ ಭಯ ಕಡಿಮೆಯಾಯಿತು. ಅವರು ಹೆಚ್ಚು ಧೈರ್ಯವಾಗಿದ್ದರು ಮತ್ತು ಜೀವನವನ್ನು ಬೇರೆ ರೀತಿಯಲ್ಲಿ ನೋಡುವುದನ್ನು ಕಲಿತರು. ನಂತರ ಅವರು ಮತ್ತೆ ಜನರ ನಡುವೆ ಬದುಕಲು ಶುರು ಮಾಡಿದರು. ಆದರೆ ಈಗ ಅವರು ಹಳೆಯ ಹುಡುಗನಂತೆ ಇರಲಿಲ್ಲ. ಅವರ ಮುಖದಲ್ಲಿ ಶಾಂತಿ ಮತ್ತು ಅವರ ಮಾತಿನಲ್ಲಿ ನಂಬಿಕೆ ಇತ್ತು. ಒಂದು ದಿನ ಒಬ್ಬ ರೋಗಿ ಅವರ ಬಳಿ ಬಂದು ಸಹಾಯ ಕೇಳಿದನು. ಅವರು ಶಾಂತವಾಗಿ ಅವನಿಗೆ ಆಶೀರ್ವಾದ ಕೊಟ್ಟರು. ಕೆಲವು ದಿನಗಳ ನಂತರ ಆ ರೋಗಿ ಗುಣಮುಖನಾದನು. ಈ ಸುದ್ದಿ ಬೇಗನೆ ಜನರ ನಡುವೆ ಹರಡಿತು ಮತ್ತು ಇನ್ನೂ ಹೆಚ್ಚು ಜನರು ಅವರ ಬಳಿ ಬರಲು ಶುರು ಮಾಡಿದರು. ಜನರು ತಮ್ಮ ಸಮಸ್ಯೆಗಳನ್ನು ಹೇಳುತ್ತಿದ್ದರು. ಆದರೆ ಅವರು ಯಾವಾಗಲೂ ನನ್ನಲ್ಲ ಶಕ್ತಿ ಇಲ್ಲ, ದೇವರಲ್ಲಿ ನಂಬಿಕೆ ಇಡಿ ಎಂದು ಹೇಳುತ್ತಿದ್ದರು. ಅವರು ಯಾವಾಗಲೂ ಸರಳವಾಗಿ ಬದುಕುತ್ತಿದ್ದರು ಮತ್ತು ತಮ್ಮನ್ನು ದೊಡ್ಡವರಾಗಿ ತೋರಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಜನರು ಅವರಲ್ಲಿ ನಂಬಿಕೆ ಇಟ್ಟು ಅವರಿಗೆ ಗೌರವ ಕೊಡಲು ಶುರು ಮಾಡಿದರು. ಅವರು ಹಲವರಿಗೆ ಧೈರ್ಯ ಕೊಟ್ಟರು, ಒಳ್ಳೆಯ ದಾರಿಯನ್ನು ತೋರಿಸಿದರು ಮತ್ತು ಶಾಂತವಾಗಿ ಬದುಕಲು ಮಹತ್ವವನ್ನು ಕಲಿಸಿದರು. ಒಂದು ದಿನ ಅವರನ್ನು ಹಿಂದೆ ಅವಮಾನ ಮಾಡಿದ ಅದೇ ಜನರು ಬಂದು ಅವರ ಮುಂದೆ ಕ್ಷಮೆ ಕೇಳಿದರು. ಆ ಸಮಯದಲ್ಲಿ ಅವರು ಕೋಪ ತೋರಿಸಲಿಲ್ಲ. ಅವರು ನಕ್ಕು ಪರವಾಗಿಲ್ಲ ಎಂದು ಹೇಳಿದರು. ಅವರಿಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ. ಅವರು ಎಲ್ಲರನ್ನು ಸಮಾನವಾಗಿ ನೋಡುತ್ತಿದ್ದರು. ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತದೆ. ಅದು ಏನೆಂದರೆ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ ನಾವು ಹಿಮ್ಮೆಟ್ಟಬಾರದು. ನಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ಸಿದ್ಧಾರೂಢ ಜೀವನವು ಒಂದು ಬಡ ಹುಡುಗನಿಂದ ಮಹಾನ್ ಸಂತನಾಗುವ ಪ್ರಯಾಣವಾಗಿದೆ. ಅವರು ನಮಗೆ ಕಲಿಸಿದ ಮುಖ್ಯ ವಿಷಯಗಳು ಸರಳತೆ, ನಂಬಿಕೆ ಮತ್ತು ಸಹನೆ. ಇಂದು ನಾವು ಎದುರಿಸುವ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ನಾವು ಶಾಂತವಾಗಿ ಯೋಚಿಸಿ ನಮ್ಮ ದಾರಿಯಲ್ಲಿ ಮುಂದುವರಿಯಬೇಕು. ಜೀವನದಲ್ಲಿ ಬದಲಾವಣೆ ಖಂಡಿತವಾಗಿಯೂ ಬರುತ್ತದೆ. ಅವರ ಕತೆ ನಮಗೆ ಹೇಳುವುದು ಏನೆಂದರೆ, ಇಂದು ಯಾರೂ ನಮ್ಮನ್ನು ಗಮನಿಸದೇ ಇರಬಹುದು, ಆದರೆ ನಾವು ನಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರಿಯದು ಒಂದು ದಿನ ಎಲ್ಲರೂ ನಮ್ಮನ್ನು ಗೌರವಿಸುತ್ತಾರೆ. ವರ್ಷದಿಂದಲೇ ನಾವು ಹಾಸ್ಪಿಟಲ್ ಶೂಟಿಂಗ್ ಮಾಡಬೇಕಾದ್ರೆ
ಈ ಇದ್ರ ಬಗ್ಗೆ ಹೇಳಿದ್ರು. ಅಂದ್ರೆ ಸಿದ್ಧಾರೂಢರ ಒಂದು ಡಾಕ್ಯುಮೆಂಟ್ರಿ ತರ ಶೂಟ್ ಮಾಡ್ತಾ ಇದೀವಿ. ಡಾಕ್ಯುಮೆಂಟ್ರಿನ ಕಾಶ್ಮೀರಲ್ಲಿ ಅವರು ಓಡಾಡ್ತಂತ ಎಲ್ಲಾ ಜಾಗದಲ್ಲೂ ಶೂಟ್ ಮಾಡ್ಕೊಂಡ್ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ನನಗೆ ಸ್ವಲ್ಪ ಸಿದ್ಧಾರೂಢರ ಬಗ್ಗೆ ಜ್ಞಾನ ಇರೋದು ಯಾಕೆಂದ್ರೆ ಅದು ನಮ್ಮ ತಂದೆಯವರ ಮೂಲಕ. ನಾವು ಬಹುಶಃ ಹುಬ್ಳಿಯಲ್ಲಿ ಹೋದಾಗ ಮಠಕ್ಕೆ ಹೋದೇ ಬರಲ್ಲ. ಇದೊಂದು ನಮ್ಮ ಕುಟುಂಬದಲ್ಲಿ ಬಹುಶಃ ನಾನು, ಶಿವಣ್ಣ, ರಾಘಣ್ಣ, ಪೂರ್ಣಿಮಾ ಲಕ್ಷ್ಮಿ ಇರ್ಬೋದು, ನಮ್ಮ ಮನೆಯಿಂದ ಯಾರೇ ಬಂದ್ರು ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಅಲ್ಲೊಂದು ಒಳ್ಳೆ ಹಾಡಾಡ್ತಾರೆ ಪೂಜೆ ಮಾಡ್ಬೇಕಾದ್ರೆ. ನಾವು ಅಲ್ಲಿ ಕೂತ್ಕೊಂಡು ಆ ಹಾಡು ಕೇಳ್ಕೊಂಡು ಎಲ್ಲಾ ಮೂರು ದೇವರಿಗೂ ಮಂಗಳಾರತಿ ಮಾಡ್ಕೊಂಡು ಬರ್ಬೇಕಾದ್ರೆ ಗೋವಿಂದ ಸ್ವಾಮಿ ಮಠಕ್ಕೆ ಹೋಗಿ ಬರ್ತೀವಿ. ಆ ವಿಷಯ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು, ತಂದೆಯವರ ಒಡನಾಟ ಆ ಮಠ ಜೊತೆ. ನಿಮ್ಮ ಮಗುವಿನ ಪ್ರತಿ ಪುಟ್ಟ ಹೆಜ್ಜೆಗಳನ್ನ ಸಂಭ್ರಮಿಸಿ, ಪ್ರೋತ್ಸಾಹಿಸಿ, ಅವರ ಯಶಸ್ಸಿನ ಸೂತ್ರಧಾರಿ ಪೋಷಕರಾಗಿ ಈಗಲೇ ಭೇಟಿ ನೀಡಿ ಪ್ರೋತ್ಸಾಹ.com. ಮಕ್ಕಳಿಗೆ ಅವರದೇ ಭಾವಚಿತ್ರವಿರುವ ಪ್ರಮಾಣಪತ್ರ ಮತ್ತು ಗೋಲ್ಡ್ ಮೆಡಲ್ ಉಡುಗೊರೆಯಾಗಿ ನೀಡಿ. ಪ್ರತಿ ಪರಿಶ್ರಮವೂ ಪ್ರೋತ್ಸಾಹಕ್ಕೆ ಅರ್ಹವಾಗಿರುತ್ತದೆ ಮತ್ತು ಅದು ಬಾಲ್ಯದಲ್ಲಿ ಅತಿ ಮಹತ್ವದ್ದಾಗಿರುತ್ತದೆ. ಬನ್ನಿ ಪಾಲಕರೇ, ನಿಮ್ಮ ಮಗುವಿನ ಪ್ರತಿ ಪ್ರಯತ್ನವನ್ನ ಸಂಭ್ರಮಿಸಿ. ಕೇವಲ Try to get me in a room, yeah. Everybody wanna talk, why? Always coming with the tunes, they know I'ma take it far, right? Something I already know.